JDS BJP ಒಂದು ಕಡೆ ಎಲ್ಲಿದೆ ಸರ್? BJP ಮೈಸೂರಲ್ಲಿ ಒಂದು ಪಕ್ಷ 6 ಬಾಗಿಲು, ಒಂದು ಪಕ್ಷ 6 ಬಾಗಿಲಿದೆ. ಎಲ್ಲಿ? ಮೈಸೂರಲ್ಲಿ ಹೇಳ್ತಾ ಇರೋದು ನಾನು. JDSನವ್ರಿಗೆ ಅಸ್ತಿತ್ವನೇ ಇಲ್ಲದೆ ರೀತಿಯಲ್ಲಿ ಮಾಡಾಕ್ಬಿಟ್ರು BJPಯವರು. ಕರ್ಕೊಂಡೋಗಿ ನಂಬಿಸಿ ಕತ್ತನ್ನು ಕುಯ್ದುಬಿಟ್ಟು ಪಾಪ ಕುಮಾರಸ್ವಾಮಿಯವರು ಮಡ್ರಾಸ್ಗೆ ಹೋಗಿದ್ದಾರೆ ಚಿಕಿತ್ಸೆಗೆ. ಆ ಪರಿಸ್ಥಿತಿಯನ್ನು ತಂದರು. 2 ಸೀಟ್ ಕೊಡ್ತೀನಿ ಅಂದರು. ಆ 2 ಸೀಟ್ನ ಯಾರು ನಿಲ್ಲಬೇಕು ಅನ್ನುವಂಥದ್ದು ಅವರೇ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಆ ಸಮುದಾಯ ಅರ್ಥ ಮಾಡ್ಕೊಬೇಕು. ಒಕ್ಕಲಿಗ ಸಮುದಾಯ ದಯಮಾಡಿ ಅರ್ಥ ಮಾಡ್ಕೊಬೇಕು. BJPಯವರು ಯಾವ ರೀತಿ ಕತ್ತು ಕುಯ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಒಕ್ಕಲಿಗರ ವಿರೋಧಿ, ದಲಿತರ ವಿರೋಧಿ BJP, ಬಡಬಗ್ರ ವಿರೋಧಿ, ಹಿಂದುಳಿದ ವರ್ಗದ ವಿರೋಧಿ. ಈಶ್ವರಪ್ಪನವ್ರಿಗೆ ಯಾಕೆ ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ? ಸದಾನಂದ ಗೌಡರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಪ್ರತಾಪ್ ಸಿಂಹನಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? CT ರವಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಹೇಳಿ, BJPಯವರು ಉತ್ತರ ಕೊಡಲಿ. ಯಾವ ಸಮುದಾಯ ಬೇಕು ಸ್ವಾಮಿ ಹೇಳಿ ದಯಮಾಡಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. BJPಯವರು ಈಗಲೂ ಜನಸಾಮಾನ್ಯರು, ಆ ಸಮುದಾಯದವರು ಈಗಲೂ ಅರ್ಥ ಮಾಡ್ಕೊಳ್ಳಿಲ್ಲ. ಯಾವುದೋ ಭಾವನಾತ್ಮಕ ವಿಚಾರಗಳನ್ನು ಭಾಷಣದ ಮೇಲೆ ನೀವು ಓಟ್ ಹಾಕುವಂಥ ಕೆಲಸ ಮಾಡಿಬಿಟ್ರೆ ಕೆಲಸ ಮಾಡುವಂಥದ್ದು ಗತಿ ಏನು ಸ್ವಾಮಿ? 5 ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯನವರು ಅನುಷ್ಠಾನ ಮಾಡೋದು. 5 ಗ್ಯಾರಂಟಿ, ಪ್ರತಿಯೊಬ್ಬರು 94% ಜನಸಂಖ್ಯೆಗೆ 5 ಗ್ಯಾರಂಟಿಗಳಲ್ಲಿ ಒಂದಲ್ಲ ಒಂದು ಅನುಕೂಲ ಆಗ್ತಾಯಿದೆ. ನಮ್ಮ ಮನೇಲಿ ಎಲೆಕ್ಟ್ರಿಸಿಟಿ ಬಿಲ್ ನಾನು ಕಟ್ತಾ ಇಲ್ಲ 10 ತಿಂಗಳಿಂದ. ನಿಮ್ಮ ಮನೇಲಿ ದಯಮಾಡಿ ನೀವು ಕೂತ್ಕೊಂಡು ಯೋಚನೆ ಮಾಡಿ ಏನು ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ. ಒಬ್ಬೊಬ್ಬರಿಗೆ 5,000 ರಿಂದ 6,000, 7,000, 8,000ವರೆಗೂ ಬೆನಿಫಿಟ್ ಆಗ್ತದೆ ತಿಂಗಳ. ಇದು ಏನಾದರೂ ನೀವು ನಮ್ಮನ್ನು ಸೋಲಿಸ್ಬಿಟ್ರೆ ಈ ಗ್ಯಾರಂಟಿ ಸ್ಕೀಮ್ಗಳ 100ಕ್ಕೂ 100ರಷ್ಟು BJPಯವರು ನಿಲ್ಲಿಸ್ಬಿಡ್ತಾರೆ. ಅದನ್ನು ಅರ್ಥ ಮಾಡ್ಕೊಬೇಕು. BJPಯವರು ಇಂಥ ಸ್ಕೀಮ್ಗಳು ವಿರುದ್ಧ ಇದ್ದಾರೆ. ದಿನ ಬೆಳಗ್ಗೆ ಅದನ್ನೇ ಬಾಯಿ ಬಡ್ಕೊತಾ ಇರೋದು. ಕೊಡಬೇಡಿ, ಪುಕ್ಕಟೆ ಕೊಡಬೇಡಿ ಜನಗಳಿಗೆ ಏನೋ ಅಂತ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಪ್ರತಾಪ್ ಸಿಂಹ ಅವರು 2014ರಲ್ಲಿ ಮೈಸೂರಿಗೆ ಬಂದಾಗ ನಾನು ವಿಶ್ವನಾಥ್ ಅವರು ಭಾಳ ಕ್ಲೋಸ್. ವಿಶ್ವನಾಥ್ ಅವ್ರಿಗೆ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ 2 ಸರಿ. ನನಗೆ ಈಗಲೂ ಜ್ಞಾಪಕ ಇದೆ. ಜಲದರ್ಶಿನಿ ಮುಂದುಗಡೆ ಕಾರಲ್ಲಿ ಹೋಗ್ತಾ ಇದ್ದೋ ನಾನು ವಿಶ್ವನಾಥ್ ಅವರು. ಫೋನ್ ಬಂತು, ಪ್ರತಾಪ್ ಸಿಂಹ ಅನ್ನೋನಾಗೆ ಯಾರಿಗೋ ಟಿಕೆಟ್ ಕೊಟ್ಟಾಯಿತು ಅಂತ. ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ದು, ಅವರೇ ಫೋನ್ ಮಾಡಿ ಹೇಳಿದರು. ಅಲ್ಲಿಂದನೇ ಡಿಕ್ಲೇರ್ ಮಾಡಿಬಿಟ್ರು. ಹೊರಗಡೆ ಬಂದು 3 ಲಕ್ಷದಲ್ಲಿ ಗೆದ್ದಾಯ್ತು ನಾನು ಅಂತ. ಯಾರು? ಪ್ರತಾಪ್ ಸಿಂಹ ಅಲ್ಲ, ವಿಶ್ವನಾಥ್ ಅವ್ರು ನಾನೇ ಗೆದ್ದಾಯಿತು ಅಂದ್ಬಿಟ್ರು. ಹೋಗಿ ಅಲ್ಲಿ ಮಡಿಕೇರಿಯಲ್ಲಿ ಮಲಿಕೆಬಿಟ್ರು. ಏನಾಯಿತು? ಇರಲಿ ಅದೊಂದು ಕಡೆ. ಪ್ರತಾಪ್ ಸಿಂಹ ಅವರು ಪಾಪ ಹತಾಶರಾಗಿ ಏನೋ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಮಾತಾಡುವಂಥದ್ದಕ್ಕೆ ಇಷ್ಟಪಡಲ್ಲ. ಟಿಕೆಟು ತಪ್ಪೋಗಿದೆ. ಏನಕ್ಕೆ ತಪ್ಪು ಅಂತ ಹೇಳ್ರಿ ಪ್ರತಾಪ್ ಸಿಂಹ ಅವರೇ. ಅದನ್ನೇ ಹೇಳ್ಯಾರ ಡೈರೆಕ್ಟಾಗಿ. ಹೆಂಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ. ಇವ್ರ ಪಕ್ಷದಿಂದ ಟಿಕೆಟ್ ಕೊಡಿಸೋದು ಕಾಂಗ್ರೆಸ್ಸಿಂದ. ಈಗೆಲ್ಲ ಅವಕಾಶ ಇದೆಯಾ? ಆ ಥರ ಇಲ್ಲ. ಅದರಿಂದ ಪ್ರತಾಪ್ ಸಿಂಹರು ಪಾಪ ಹತಾಶರಾಗಿ ಏನೇನೋ ಮಾತಾಡ್ತಾವ್ರೆ. ಅದೇನು ಎತ್ತ ಅನ್ನುವಂಥದ್ದು ಅವ್ರು ನಿಲ್ಲಬೇಕಾಯಿತು ರೀ. ನನಗೆ ಸಾಕಷ್ಟು ಬಾರಿ ಚರ್ಚೆ ಇದು ಚಾಲೆಂಜ್ ಮಾಡಿದ್ರಲ್ವ, ಪ್ರತಾಪ್ ಸಿಂಹ ಅವರೇ ಚಾಲೆಂಜ್ ಮಾಡಿದ್ರು ನನಗೆ, ನಿಲ್ಲಿಸಿ MP ಬಂದು ನಿಂತ್ಕೊಳ್ಳಿ ಅಂತ. ಬಂದು ನಿಂತಿದ್ದಿಲ್ಲ ಸ್ವಾಮಿ, ನೀವೇ ಇಲ್ವಲ್ಲ, ನೀವೇ ವಿಕೆಟ್ ಔಟ್ ಆಗ್ಬಿಟ್ಟಿದ್ದೀರಲ್ಲ. ದಯಮಾಡಿ ಬಂದು ಇನ್ನೂ ಸರಿ ಟಿಕೆಟ್ ತಗೊಂಬಂದು ಬಂದು ನಿಲ್ಲಿ. ನಿಮ್ಮ ಮುಂದೆ ನಾನು ಫೇಸ್ ಮಾಡೋಕ್ಕೆ ಬಂದಿರೋದು, ನಾನು ಬಂದಿದ್ದು ಅಲ್ಲಲ್ಲ, ಏನೋ ಒಂದು ಮಾಡಿ ನಿಂತ್ಕೊಳ್ಳಿ ನೋಡೋಣ. ನನಗೆ ಒಬ್ಬ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲೂ ಗೆಲ್ಲಕ್ಕಾಗದೇ ಇರೋನ್ನ ಹತ್ರ ನಾನು ಚರ್ಚೆ ಮಾಡಲ್ಲ ಅಂತಿದ್ರಪ್ಪ. ಗೆಲ್ಲದೇ ಇರ್ಬೋದು. ನಾನು ಎಲೆಕ್ಷನ್ ನಿಂತಿದ್ದೀನಲ್ವ, MLC ಎಲೆಕ್ಷನ್ ನಿಂತಿದ್ದೀನಿ, 185 ಓಟಲ್ಲಿ ಸೋತಿದ್ದೀನಿ. ಈ ಸರಿ ನಾನು ತೋರಿಸ್ತಿದ್ದೆ ಏನು ಅಂತ ನೋಡಿ. ಇವೆಲ್ಲ ಉಡಾಫೆಗಳನ್ನು ಬಿಡಬೇಕು. ಪ್ರತಾಪ್ ಸಿಂಹ ಅವರೇ ಬಿಡಿ. ಇಷ್ಟೆಲ್ಲ ಏನೇನು ಮಾಡಿದ್ದೀರಿ ಅನ್ನುವಂಥದ್ದು ಜನಗಳಿಗೆಲ್ಲ ಗೊತ್ತಿದೆ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. 15ನೇ ತಾರೀಕು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ. ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ನಿಮಗೆ. ಹೊರಗಡೆ ಹೋಗಿ ಆ ಕಡೆ ರೂಮ್ಗೆ ಹೋಗಿ ಮಾತಾಡ್ತೀರಿ 10 ನಿಮಿಷ. ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಒಂದು ರೂಮ್ಗೆ ಹೋಗಿ ಮಾತಾಡೋದು ಬಂದು ಹಂಗೆ ಆಫ್ ಆಗ್ಬಿಟ್ಟು 5 ನಿಮಿಷಕ್ಕೆ ಮುಗಿಸ್ಬಿಟ್ರೆ ಪ್ರೆಸ್ ಮೀಟು. ನಿಮ್ಮ ಪರವಾಗಿ ಇಡೀ ಮೈಸೂರಲ್ಲಿ 4 ಕಡೆ ಪ್ರತಿಭಟನೆ ನಡೀತಾ ಇತ್ತು. 5 ನಿಮಿಷಕ್ಕೆ ಆಫ್ ಆಗೋಯ್ತು ಪ್ರತಿಭಟನೆ. ಯಾಕೆ? ದಯಮಾಡಿ ಹೇಳಿ ಸ್ವಾಮಿ. ಪ್ರತಾಪ್ ಸಿಂಹ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಳಿ ದಯಮಾಡಿ. ಯಾಕೆ ಅದು ಏನು ಇನ್ಸಿಡೆಂಟ್ ಅಂತ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು ಅಂತ ಹೇಳಿ. ನನಗೂ ಬಂದದ್ದು ಮೊಬೈಲ್ಗೆ, ನನಗೂ ಬಂದು ತೋರಿಸಿನ ಬೇಕಾರೆ. ಪಾಪ ಈಗ ನೀವೇನು ಅಭ್ಯರ್ಥಿ ಅಲ್ವಲ್ಲ, ತೋರಿಸಿ ಏನಾಗಬೇಕಿದೆ ನೀವೇ ಹೇಳಿ.
ನಿಮ್ಮ ಮೊಬೈಲ್ಗೆ ಏನು ಬಂತು, ಯಾವ ವಿಡಿಯೋ ಬಂತು, ಯಾವ ಆಡಿಯೋ ಬಂತು, ಏನು ವಾರ್ನ್ ಮಾಡಿದ್ರು, ಯಾಕೆ ಪ್ರೆಸ್ ಮೀಟಲ್ಲಿ ಮೊಟಕುಗೊಳಿಸಿದ್ರಿ ನೋಡಿ. ಇವೆಲ್ಲ ಹೇಳ್ಬೇಕಾಗ್ತದೆ. ಪಾಪ ನೀವು ನಿಂತಿದ್ರೆ ಮಜಾನೇ ಬೇರೆ ಇರೋದು ಬಿಡಿ. ಹೇಳಿ ಸರ್. ಸರ್ ಅದೇ ಅವರು ಹೈಕೋರ್ಟಲ್ಲಿ ಸ್ಟೇ ತಂದ್ಬಿಟ್ಟಾರ ಸರ್. ಏನು ಮಾತಾಡಬಾರ್ದು ಅಂತ ಸ್ಟೇ ತಂದವ್ರೆ. ಇಲ್ಲ, ತಿರ್ಗಾ ಸಿಟಿ ಸಿವಿಲ್ ಕೋರ್ಟಲ್ಲಿ ತಂದಿದ್ದ ಸ್ಟೇನ ವೆಕೇಟ್ ಮಾಡಿಸಿದ್ದೀನಿ. ಅದಕ್ಕೆ ಮತ್ತೆ ಸ್ಟೇನ ಹೈಕೋರ್ಟಲ್ಲಿ ತಂದವ್ರೆ. ತಿರ್ಗಾ ಅದನ್ನು ವೆಕೇಟ್ ಮಾಡ್ಸೋಕ್ಕೆ ನಾನು ಹೋಗಿಲ್ಲ, ಯಾಕೆಂದ್ರೆ ಅಭ್ಯರ್ಥಿ ಅಲ್ವಲ್ಲ ಅವರು, ಯಾಕೆ ಅಂತ ಅಷ್ಟೇ. ಎಸ್ ಸರ್. ಅವರು BJPಯವರೇ ಒಂದಷ್ಟು ಕ್ಯಾನ್ವಾಸ್ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಂಡೆ. ಲಕ್ಷ್ಮಣನ ವಿರುದ್ಧ ಸ್ಟೇ ತಗೊಂಬಂದಿದ್ದು ಇವ್ರು ಮುಳುವಾಯ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಯವ್ರೆ. ಅದು ಅವ್ರನ್ನೇ ಕೇಳಬೇಕು ಯಾಕೆ ಅಂತ. ಯಾಕೆ ಸ್ಟೇ ತಂದರು, ನನ್ನ ವಿರುದ್ಧ ಯಾಕೆ ಸಹ ಸ್ಟೇ ತಂದರು? ಅವ್ರ ಜನಪ್ರತಿನಿಧಿ ಅಲ್ವೇ, MP ಅಲ್ವೇ, ಅವ್ರನ್ನ ಪ್ರಶ್ನೆ ಕೇಳುವಂಥದ್ದಕ್ಕೆ ಅಧಿಕಾರ ಇಲ್ವ ನಮಗೆ? ಉತ್ತರ ಕೊಡಬೇಕಲ್ವೇ? ಸ್ಟೇ ಆಗ್ತದೆ ನಾನು ಬಾಯಿ ಮುಚ್ಚಿಸೋಂಥ ಕೆಲಸ ಯಾಕೆ ಮಾಡಿದ್ರು? ಅದಿರಲಿ. ಅದು ಪಾಪ ನನಗೆ ಪ್ರತಾಪ್ ಸಿಂಹ ಅವ್ರ ವಿಚಾರದಲ್ಲಿ ಭಾಳ ಸಿಂಪತಿ ಇದೆ. ನಾನು ಹೇಳ್ತಾ ಇದ್ದೀನಿ, ಭಾಳ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ, 2 ಸಾರಿ ಗೆದ್ದಂಥ ವ್ಯಕ್ತಿನ ನೀವು ಏಕಾಏಕಿ ಕಿತ್ತು ಬಿಸಾಕಿದ್ರ. ಮರ್ಸಿಲೆಸ್ಲಿ ಯೋ ಕಿಕ್ಡಿ ಮೌ. ವೈ? ನಾನು ಒಬ್ಬ ಈ ಕ್ಷೇತ್ರದ ಮತದಾರನಾಗಿ ಕೇಳ್ತಾ ಇದ್ದೀನಿ BJPಯವರಿಗೆ, ದಯಮಾಡಿ ಯಾಕೆ ಏನೋ ಹೇಳ್ಬೇಕಲ್ಲ, ಹೆಸರು ಹೇಳ್ಬೇಕು, 1 2 3 4 ಅಂತ ಹೇಳ್ಬೇಕಲ್ಲ, ಯಾವುದೋ ಒಂದು ಹೇಳಿ. ಇಲ್ಲ ಪ್ರತಾಪ್ ಸಿಂಹ ಅವ್ರು ನೀವೇ ಹೇಳಿ. ಅಲ್ಲ, ನನಗೆ ಗೊತ್ತಿರೋದಿದೆ, ನಾನು ಮಾತಾಡೋಕ್ಕಾಗದಿರೋ ಥರ ಮಾಡ್ಬಿಟ್ಟಾರೆ, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಾ ಇಲ್ಲ ಅಷ್ಟೇ. ಎಸ್ ಸರ್. ಹಾಂ ಸರ್, 16 ಜನ ಆಸ್ಪಿರೆಂಟ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.